ಲೈಫ್ ಅಂದ್ರೆ ಏನು ಅಂತ ಕ್ವಶನ್ ಮಾಡಿದ್ರೆ ಅನೇಕ ಡೆಫಿನೇಷನ್ ಹೇಳ್ಬಹುದು, ದೊಡ್ಡ ದೊಡ್ಡ ಪುಸ್ತಕ ಬರೀಬಹುದು, ಗಂಟೆಗಟ್ಟಲೆ ಅದರ ಬಗ್ಗೆ ಮಾತಾಡಬಹುದು. ಆದ್ರೆ ನಾನು ಏನು ಹೇಳಿದ್ರೆ ಕೂಡ ಅದನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ, ಅದನ್ನು ನಿಮ್ಗೆ ಅರ್ಥ ಆಗುವ ಹಾಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ. ಲೈಫಿನ ಬಗ್ಗೆ ನನ್ನ ಡೆಫಿನೇಷನ್ ಅನ್ನ ಕೇಳಿ. ಲೈಫ್ ಅಂದ್ರೆ ನಿರಂತರ ಸುಖದ ಹುಡುಕಾಟ ಅಷ್ಟೇ, ಮತ್ತೆ ಏನಿಲ್ಲ. ಆದ್ರೆ ನೀವು ಏನೇ ಮಾಡಿ, ಯಾವುದೇ ಕಾರಣ ಕೊಡಿ, ಕೊನೆಗೆ ಎಲ್ಲದರ ಉದ್ದೇಶ ಸುಖದ ಹುಡುಕಾಟ. ಈ ಸುಖದ ಹುಡುಕಾಟದ ದಾರಿಯಲ್ಲಿ ಅನೇಕ ನೋವು, ದುಃಖ, ಯಾತನೆ, ಅವಮಾನ. ನಾವು ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಸಾಧಿಸಿರ್ಲಿ, ಒಂದಲ್ಲ ಒಂದು ನೋವು, ಯಾತನೆ, ಅವಮಾನ, ದುಃಖ, ಸಂಕಟದ ನೆನಪುಗಳಿದೆ ಅಲ್ಲ, ನಮ್ಮನ್ನು ನಿತ್ಯ ಕಾಡ್ತಾನೆ ಇರ್ತದೆ ಒಳಗಿಂದೊಳಗೆ. ನಾವು ಎಷ್ಟು ಕೂಡ ಹೊರಗೆ ಖುಷಿ ಇದ್ದಾಗೆ ತೋರಿಸ್ಬೋದು, ಆದರೆ ಒಳಗೆ ನಮ್ಮಲ್ಲಿ ಆ ನೋವುಂಟಲ್ಲ ತುಂಬ ಗುಪ್ತವಾಗಿರ್ತದೆ. ನಮ್ಮ ಮನಸ್ಸು ಒಂದು ಕೆರೆ ಥರ. ಮೇಲಿಂದ ನೋಡಿದ್ರೆ, ದೂರದಿಂದ ನೋಡಿದ್ರೆ ತುಂಬ ಕ್ಲೀನ್ ಇದ್ದಾಗೆ ಕಾಣ್ತದೆ ನೀರು. ಒಮ್ಮೆ ಕೆರೆಗೆ ಇಳಿದು ನೋಡಿದ್ರೆ ಮಾತ್ರ ಗೊತ್ತಾಗೋದು ನಮಗೆ ಅದರಲ್ಲಿ ಎಷ್ಟು ಕೆಸರು ಇದೆ, ಎಷ್ಟೆಲ್ಲ ಗಲೀಜಿದೆ ಅಂತ. ಅದೇ ರೀತಿ ನಮ್ಮ ಮನಸ್ಸು ಹೊರಗಿಂದ ನಮಗೆ ಗೊತ್ತೇ ಆಗುದಿಲ್ಲ, ಒಳಗೆ ನಾವು ಇಳಿದು ಅದನ್ನು ನೋಡಿದ್ರೆ ಅದರಲ್ಲಿ ಎಷ್ಟೋ ಇಂಥ ನೋವುಗಳು, ದುಃಖಗಳು, ಅಂಧಕಾರ, ಭಯ ಏನೆಲ್ಲ ನಮ್ಮ ಒಳಗೆ ಸ್ಟಕ್ ಆಗಿರ್ತದೆ ಅಲ್ಲಿ. ಇದನ್ನು ಕ್ಲಿಯರ್ ಮಾಡದೆ, ಇದನ್ನು ಕ್ಲೆನ್ಸಿಂಗ್ ಮಾಡದೆ, ಇದನ್ನು ರಿಸಾಲ್ವ್ ಮಾಡದೆ ಹಾಗೆ ನಾವು ಇಲ್ಲಿಂದ ಎದ್ದು ಹೋದ್ರೆ ನಮ್ಮ ಬದುಕು ಯಾವತ್ತೂ ಕೂಡ ಅಪೂರ್ಣ ಆಗ್ತದೆ. ಅದನ್ನೇ ಧರ್ಮಗ್ರಂಥಗಳು ಹೇಳಿದ್ದಾರೆ, ಆತ್ಮಕ್ಕೆ ಮುಕ್ತಿ ಸಿಗ್ಲಿಲ್ಲ ಅಂತ. ಯಾಕೆಂದ್ರೆ ಸಿಗುದಿಲ್ಲ. ನಮ್ಮ ಆತ್ಮ ಅಥವಾ ಸೋಲ್ ಅಥವಾ ನಮ್ಮ ಎನರ್ಜಿ ಉಂಟಲ್ಲ, ಅಲ್ಲಿ ಸ್ಟಕ್ ಆಗ್ತದೆ. ಆ ನೋವನ್ನ, ಆ ಘಟನೆಯನ್ನ ಮರೆಯಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಅದು ಸಾಧ್ಯವಿಲ್ಲ. ನನ್ನ ಲೈಫಲ್ಲಿ ಅದು ಒಂದು ನನಗೆ ಜನ್ಮ ಕಟ್ಟಿದ ಶಾಪದ ಥರ, ಅದು ನನ್ನೊಟ್ಟಿಗೆ ಸಾಯುವುದು, ಅದನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ, ಯಾರಲ್ಲೂ ಹೇಳಲಿಕ್ಕೆ ಆಗದೆ, ಯಾರಲ್ಲೂ ಶೇರ್ ಮಾಡಲಿಕ್ಕೆ ಆಗದೆ, ನಿಮ್ಮ ಒಳಗೆ ಇಟ್ಕೊಂಡ ನೋವನ್ನ, ಘಟನೆಯನ್ನ, ದುಃಖವನ್ನ ನಾನು ನಿಮ್ಮ ವೆಲ್ ವಿಷರ್ ಥರ, ನಿಮ್ಮ ಫ್ರೆಂಡ್ ಥರ ಕೂತು ಇವತ್ತು ನಾನು ನಿಮಗೆ ರಿಸಾಲ್ವ್ ಮಾಡಲಿಕ್ಕಿದ್ದೇನೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ಚೇಂಜಸ್ ಅನ್ನು ತರಲಿಕ್ಕಿದ್ದೇನೆ. ನಾನು ಆಗಲೇ ಹೇಳಿದೆ, ಎಲ್ರಿಗೂ ಜೀವನದಲ್ಲಿ ಎಷ್ಟೇ ದೊಡ್ಡ ಜನರಾಗಿರ್ಬೋದು, ಎಷ್ಟೇ ಸಾಧಿಸಿರ್ಬೋದು, ಏನಾದರೂ ಒಂದು ನೋವು, ದುಃಖ, ಸಂಕಟ ಇದ್ದೇ ಇರ್ತದೆ ಅಂತ. ಅದು ಯಾವುದಿಲ್ಲ, ನಾನು ತುಂಬ ಹ್ಯಾಪಿ, ನನಗೆ ಯಾವುದು ಕೂಡ ಅಂಥ ಘಟನೆಗಳಿಲ್ಲ, ಯಾವುದು ದುಃಖ ಇಲ್ಲ, ಯಾವುದೇ ನನಗೆ ಮೆಮೊರೀಸೇ ಇಲ್ಲ ಅಂತ, ಬ್ಯಾಡ್ ಮೆಮೊರೀಸ್ ಅಂತ ಯಾರಾದರೂ ಅಂದ್ಕೊಂಡಿರ್ತಾರೆ, ಅಂತ ಯಾರಾದರೂ ಮಂಗಳ ಗ್ರಹದಿಂದ ಬಂದವರು ಇದ್ದರೆ ಅವರು ಇದನ್ನ, ಈ ವಿಡಿಯೋವನ್ನು ಅರ್ಧದಲ್ಲಿ ನಿಲ್ಲಿಸಿ ಹೋಗ್ಬಹುದು. ಈಗೂ ಇದೆಯಾ ಒಂದು ಮೆಮೊರಿಯನ್ನ, ಒಂದು ಘಟನೆಯನ್ನ ಮರೆಯೋದು ಅಷ್ಟು ಸುಲಭವ ಅಂತ ನಿಮಗೆ ಕ್ವಶನ್ ಬರಬಹುದು. ಎಸ್, ತುಂಬಾ ಸುಲಭ. ನೆನಪು ಯಾವ ಲೆಕ್ಕ, ನಿಮ್ಮ ಹೆಸರನ್ನು ಬೇಕಾದರೂ ಮರೆಸಬಹುದು. ನಾನು ಅದೇ ಪದೇ ಪದೇ ಹೇಳ್ತೇನಲ್ಲ, ನಿಮ್ಮ ದೇಹ ಉಂಟಲ್ಲ, ಅದರಷ್ಟು ಸೊಫೆಸ್ಟಿಕೇಟೆಡ್ ಆದ ಮತ್ತು ಕಾಂಪ್ಲಿಕೇಟೆಡ್ ಆದ ಮೆಷಿನ್ ಯಾವುದು ಕೂಡ ಇಲ್ಲ ಭೂಮಿ ಮೇಲೆ. ಆದರೆ ನಮಗೆ ಒಂದು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕೂಡ ಹೇಗೆ ಆಪರೇಟ್ ಮಾಡೋದು ಅಂತ ಗೊತ್ತಿದೆ ನಮಗೆ. ಆದರೆ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಖಾಲಿ ನೀವು ಅದರ ಮೆಕಾನಿಸಮ್ ಅನ್ನು ತಿಳ್ಕೊಂಡ್ರೆ ನಿಮಗೆ ಈ ಮೆಮೊರಿಯನ್ನು ಅಥವಾ ಈ ಘಟನೆಯನ್ನು ಮರೆಯೋದು ತುಂಬಾನೇ ಸುಲಭ. ನಿಮ್ಮ ಒಳಗಿನ ಪೂರ್ತಿ ಸಾಫ್ಟ್ವೇರ್ ಅನ್ನು ನಾವು ರೀರೈಟ್ ಮಾಡಿ ನಮಗೆ ಬೇಕಾದಾಗೆ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಪಾಸಿಟಿವ್ಲಿ ಚೇಂಜ್ ಮಾಡ್ಬೋದು. ಈ ಹಿಪ್ನೋಸಿಸ್ ಅಥವಾ ಈ NLP ಟೆಕ್ನಿಕ್ ಎನ್ನುವುದುಂಟಲ್ಲ, ಅಂಥ ಒಂದು ಅದ್ಭುತವಾದ ಸೈನ್ಸ್ ಅದು. ಅದರಿಂದ ನಿಮ್ಮ ಜೀವನದಲ್ಲಿ ಯಾವುದು ಕೂಡ ಮಾಡಲಿಕ್ಕೆ ಆಗುದಿಲ್ಲ ಅಂತೆಲ್ಲ. ಎಲ್ಲೆಲ್ಲ ನಿಮ್ಮ ಮನಸ್ಸಿರ್ತದ, ಎಲ್ಲಿ ಎಲ್ಲ ನಿಮ್ಮ ದೇಹ ಇರ್ತದ, ಅದರಲ್ಲೆಲ್ಲ ನಮಗೆ ಏನು ಚೇಂಜಸ್ ಬೇಕಾದರೂ ನಾವು ಮಾಡ್ಬೋದು. ಮೆಡಿಕಲ್ ಅನಾಲಿಸಿಸ್ ಅಲ್ಲಿ ಕೂಡ ಗೊತ್ತಾಗದ ರೋಗವನ್ನು, ನಿಮ್ಮ ಡಿಪ್ರೆಷನನ್ನು, ಆಂಗ್ಸೈಟಿಯನ್ನು, ನಿಮ್ಮ ಲ್ಯಾಕ್ ಆಫ್ ಕಾನ್ಫಿಡೆನ್ಸನ್ನು, ನಿಮಗೆ ನಿದ್ರೆ ಬರದಿದ್ದರೆ, ನಿಮ್ಮ ಬಾಡಿಯಲ್ಲಿ ಏನಾದರೂ ನೋವಿದ್ದರೆ, ಒಳ್ಳೆ ಫಿಸಿಕ್ ಬೇಕಾದರೆ, ಸ್ಕಿನ್ನಲ್ಲಿ ಗ್ಲೋ ಬೇಕಾದರೆ, ಅಥವಾ ಎಲ್ಲದಕ್ಕೂ ಕೂಡ ಇದನ್ನು ಬಳಸ್ಬೋದು. ಯಾಕೆ ಅಂತ ಹೇಳಿದರೆ, ನಿಮ್ಮ ಸಬ್ಕಾನ್ಷಿಯಸ್ ಏನಿದೆ ಅದೇ ನಿಮ್ಮ ಇಡೀ ದೇಹವನ್ನು 90% ಕಂಟ್ರೋಲ್ ಮಾಡೋದು ಅದೇ. ಅದರಲ್ಲಿ ನೀವು ಡೈರೆಕ್ಟಾಗಿ ಕಾನ್ಷಿಯಸ್ ಮೈಂಡನ್ನು ಸ್ಲೀಪ್ ಮೋಡ್ಗೆ ಹಾಕಿ ಡೈರೆಕ್ಟಾಗಿ ಅದರಲ್ಲಿ ಫೀಡ್ ಮಾಡಿದರೆ ಸುಲಭವಾಗಿ ನಿಮಗೆ ಏನು ಬೇಕಾ ಅದನ್ನು ನಿಮ್ಮಲ್ಲಿ ಆ ಚೇಂಜಸನ್ನು ತರ್ಬೋದು. ಆದರೆ ನಿಮ್ಮನ್ನು ಟ್ರಾನ್ಸ್ ಮೋಡ್ಗೆ ಹಾಕಬೇಕಾದ್ರೆ ಅದಕ್ಕೆ ಪರ್ಸನಲ್ ಸೆಷನ್ ಮಾಡಬೇಕಾಗ್ತದೆ, ಹಿಪ್ನೋಟಿಸಮ್ನ ಹೆಲ್ಪ್ ತಗೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಬೇರೆ ರೀತಿಯಲ್ಲಿ, ಬೇರೆ ಒಂದು ಮೆಥಡಲ್ಲಿ ಆ NLP ಟೆಕ್ನಿಕನ್ನು ಥ್ರೂ ಇಮ್ಯಾಜಿನೇಷನ್ ನಿಮ್ಗೆ ಇವತ್ತು ಮಾಡಲಿಕ್ಕಿದ್ದೇನೆ. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಅದನ್ನು ಫೀಲ್ ಮಾಡಲಿಕ್ಕೆ ತಯಾರಾಗಿ. ಇದಕ್ಕೆ ನನ್ನ ಕಂಡೀಷನ್ ಇಷ್ಟೇ, ನಿಮಗೆ ಆ ಫೀಲ್ ಇರಬೇಕು, ನನ್ನಲ್ಲಿ ಆ ಚೇಂಜಸ್ ಬರಬೇಕು, ನಾನು ಬದಲಾಗಬೇಕು, ನನಗೆ ಆ ಘಟನೆಯನ್ನು ಮರೆಬೇಕೆನ್ನೋ ಒಂದು ಡಿಸೈರ್ ಇರಬೇಕು ನಿಮಗೆ, ಮತ್ತು ನೀವು ನನ್ನ ಸಜೆಷನನ್ನು ಫಾಲೋ ಮಾಡಬೇಕು ಅಷ್ಟೇ. ನೀವು ಅಷ್ಟು ಮಾಡಿದರೆ ಉಳಿದದೆಲ್ಲ ಮಾಡೋದು ನನ್ನ ಕೆಲಸ. ಸೆಷನ್ ಪ್ರಾರಂಭ ಮಾಡೋ ಮೊದಲು ನಿಮ್ಮ ಮೈಂಡಲ್ಲಿ ಏನಾದರೂ ಕಾನ್ಫ್ಲಿಕ್ಷನ್ ಇದ್ದರೆ ನಾನು ಮೊದಲು ಕ್ಲಿಯರ್ ಮಾಡ್ತೇನೆ, ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂತ ನೋಡಿ.
ನಾವು ಪ್ರತಿ ದಿವಸ ಎಷ್ಟೋ ಜನರನ್ನು ನೋಡ್ತೇವೆ, ಪ್ರತಿ ದಿವಸ ಏನೇನೋ ನೋಡ್ತೇವೆ, ಯಾವುದ್ಯಾವುದು ಘಟನೆ ನೋಡ್ತೇನೆ, ಅದು ಯಾವುದು ನಮಗೆ ನೆನಪಿರುವುದಿಲ್ಲ. ನಮ್ಮ ಮನಸ್ಸು ಯಾವುದನ್ನಾದರೂ ಒಂದು ಪರ್ಟಿಕ್ಯುಲರ್ ಆಗಿ ನೆನಪಿಡಬೇಕಾದ್ರೆ ಅದು ಒಂದು ಯುನೀಕ್ ಆಗಿರಬೇಕು. ನಾವು ಇಡೀ ದಿವಸದಲ್ಲಿ ಎಷ್ಟೋ ಜನರನ್ನು ನೋಡಿರ್ಬೋದು, ಆದರೆ ಒಬ್ಬ ಮನುಷ್ಯ ಒಂದು ವಿಚಿತ್ರ ವೇಷ ಹಾಕಿಕೊಂಡು ಅಥವಾ ವಿಚಿತ್ರ ರೀತಿಯಲ್ಲಿ ಏನಾದರೂ ಬಂದರೆ ಅವನು ನಮಗೆ ಸುಲಭವಾಗಿ ನೆನಪುಳಿತಾನೆ. ನಿಮ್ಮ ಮೈಂಡ್ ಯಾವುದಲ್ಲಿ ಇಂಟ್ರೆಸ್ಟ್ ಇಟ್ಕೊಳ್ತದೆ ಅಂತ ಹೇಳಿದರೆ ಅದು ಒಂದು ಯುನೀಕ್ ಆಗಿರಬೇಕು ಅಥವಾ ದೊಡ್ಡದಿರಬೇಕು, ಅದರ ಕಲರ್ಫುಲ್ ಆಗಿರಬೇಕು, ಅದರ ಸೌಂಡ್ ಕ್ಲಾರಿಟಿ ಇರಬೇಕು, ಮತ್ತೆ ಅದು ಮೂವಿಂಗ್ ಇರಬೇಕು, ಮತ್ತು ಅದು ಇಮೋಷನ್ ನೊಟ್ಟಿಗೆ ಟಚ್ ಆಗಿರಬೇಕು. ಇಷ್ಟೆಲ್ಲ ಇದ್ರೆ ನಮ್ಮ ಮನಸ್ಸಲ್ಲಿ ಆ ಘಟನೆ ಶಾಶ್ವತವಾಗಿ ಕೂತ್ಕೊಂಡು ಬಿಡ್ತದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ವರ್ಕ್ ಮಾಡೋದು ಅದೇ ರೀತಿ. ಅದಕ್ಕೆ ಒಂದು ಕಲರ್ ಕ್ಲಾರಿಟಿ ಇಲ್ಲದಿದ್ದರೆ, ಮ್ಯೂಸಿಕ್ ಸರಿ ಇಲ್ಲದಿದ್ದರೆ, ಸೌಂಡ್ ಸರಿ ಇಲ್ಲದಿದ್ದರೆ, ಅದರಲ್ಲಿ ಮೂವ್ಮೆಂಟ್ ಕರೆಕ್ಟ್ ಇಲ್ಲದಿದ್ದರೆ ಮನಸ್ಸಿಗೆ ಯಾವ ಇಂಟ್ರೆಸ್ಟ್ ಕೂಡ ಇರುವುದಿಲ್ಲ. ಆದ್ರಿಂದ ನಿಮ್ಮ ನೆನಪು ಹೇಗೆ ನಿಮ್ಮಲ್ಲಿ ಮೈಂಡ್ ನೆನಪಲ್ಲಿ ಇಟ್ಕೊಂಡಿರ್ತದೆ ಆ ಘಟನೆಯನ್ನ, ಅದರಿಂದ ಆ ಸೌಂಡನ್ನು, ಆ ಇಮೋಷನನ್ನು, ಆ ಕಲರನ್ನು, ಆ ಮೂಮೆಂಟನ್ನು ತೆಗೆದ್ರೆ ನಿಮ್ಮ ಆ ಘಟನೆ ಕೂಡ, ಆ ಮೆಮೊರಿ ಕೂಡ ಶಾಶ್ವತವಾಗಿ ಡಿಲೀಟ್ ಆಗ್ತದೆ ನಿಮ್ಮ ಮೈಂಡಿಂದ. ಆದ್ರಿಂದ ನಿಮ್ಮ ಮನಸ್ಸಲ್ಲಿ ಯಾವ ಘಟನೆಯನ್ನು ನೀವು ಇಷ್ಟು ವರ್ಷ ಸಾಕಿ ಬೆಳೆಸಿದ್ದೀರಾ ಅದನ್ನು ಮತ್ತೆ ಮತ್ತೆ ರಿವೈಂಡ್ ಮಾಡಿ ಅದರ ಕಲರನ್ನು, ಅದರ ಸೌಂಡನ್ನು, ಅದರ ಇಮೋಷನನ್ನು ಯಾವ ರೀತಿ ನೀವು ಅದನ್ನು ಗ್ರೋ ಮಾಡ್ತಾ ಹೋಗಿದ್ದೀರಾ, ಕ್ಲಾರಿಟಿ ತಗೊಂಡು ಬಂದಿದ್ದೀರಾ, ನಿಮ್ಮಲ್ಲಿ ಆ ನ್ಯೂರೋ ಪಾತ್ವೆ ಸೃಷ್ಟಿಯಾಗಿದೆ, ಆ ಮೆಮೊರಿ ನಿಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ, ಇಷ್ಟು ವರ್ಷ ನಿಮ್ಮನ್ನು ಬೆಂಬಿಡದ ಬೇತಾಳದ ಥರ ಕಾಡಿದ ಭೂತವನ್ನು ನಾನಿವತ್ತು ಇಳಿಸ್ಲಿಕ್ಕಿದ್ದೇನೆ, ನಿಮಗೆ ಅದರಿಂದ ಮುಕ್ತಿ ಕೊಡಲಿಕ್ಕಿದ್ದೇನೆ. ಈ ಸೆಷನ್ ಮುಗಿದ ನಂತರ ನಿಮ್ಮಿಂದ ಆ ಮೆಮೊರಿ ಪೂರ್ತಿ ಡಿಲೀಟ್ ಆಗ್ತದೆ. ಒಂದು ವೇಳೆ ನೆನಪು ಬಂದರೆ ಕೂಡ ಆ ಇಮೋಷನ್, ಆ ನೋವು, ಆ ದುಃಖ ಅದು ಬರುವುದಿಲ್ಲ. ಖಾಲಿ ನೀವು ಹೇಗೆ ಟ್ರಾಫಿಕಲ್ಲಿ ಇರುವಾಗ ನೀವು ಅಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಎಷ್ಟು ನೋವು ಆಗ್ತದ, ಎಷ್ಟು ನೀವು ಟೆನ್ಷನ್ ಆಗ್ತೀರಾ, ಎಷ್ಟು ಸ್ಟ್ರೆಸ್ ಆಗ್ತೀರಾ, ಎಷ್ಟು ಕೋಪ ಬರ್ತದ, ಅದೇ ನೀವು ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತು ಆ ಟ್ರಾಫಿಕ್ ಅನ್ನು ನೋಡಿದ್ರೆ ಎಷ್ಟು ಚಂದ ಕಾಣ್ತದೆ ನೋಡಿ, ಲೈಟ್ ಆಗಿ ಎಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಆ ಟ್ರಾಫಿಕ್ ಇಂದ ಹೊರಗೆ ಇರ್ತೀರಾ. ಅದೇ ರೀತಿ ಆ ಘಟನೆ ಒಂದು ವೇಳೆ ನೆನಪು ಬಂದ್ರೆ ಕೂಡ ಬರ್ಬೋದು, ಆದ್ರೆ ಅದರೊಟ್ಟಿಗೆ ಇರೋ ಇಮೋಷನ್ಸ್ ಎಲ್ಲ ನಿಮ್ಗೆ ಕಟಪ್ ಆಗಿರ್ತದೆ. ನಿಮ್ಗೆ ಯಾವುದೇ ರೀತಿ ಆ ದುಃಖ, ನೋವು ಯಾವುದು ಕೂಡ ಕಾಡುದಿಲ್ಲ. ಖಾಲಿ ನಿಮ್ಗೆ ಆ ನೆನಪು ಬರ್ಬೋದು ಅಷ್ಟೇ. ಕೆಲವರಿಗೆ ನೆನಪು ಕೂಡ ಬರುವುದಿಲ್ಲ. ಹೇಗೆ ಭೂಮಿಯಿಂದ ಕಿತ್ತು ತೆಗೆದ ಒಂದು ಗಿಡ ಉಂಟಲ್ಲ, ಅದೊಂದು 2-3 ದಿವಸ ಹಸಿರು ತರ ಕಾಣ್ತದೆ ಜೀವ ಇದ್ದಾಗೆ, ಆದ್ರೆ ಸ್ವಲ್ಪ ದಿನ ಆದ ನಂತರ ಅದು ಒಣಗ್ತದೆ. ಅದೇ ರೀತಿ ಈಗ ಈ ಕೆಲವು ಮೆಮೊರಿಗಳೆಲ್ಲ ನಿಮ್ಗೆ ನೆನಪಿದ್ದಾಗೆ ನಿಮ್ಗೆ ಅನಿಸ್ಬಹುದು ಮನಸ್ಸಿನಲ್ಲಿ, ಆದ್ರೆ ಒಂದು 2-3 ದಿನದಲ್ಲಿ ಅದು ಪೂರ್ತಿಯಾಗಿ ನಿಮ್ಮಿಂದ ಹೊರಟೋಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ಪ್ಲಕ್ ಮಾಡಿರ್ತೇನೆ, ತೆಗೆದಿರ್ತೇನೆ ಅದನ್ನು, ಅದು ಆಟೋಮೆಟಿಕಲಿ ಮತ್ತೆ ಸಾಯ್ತದೆ. ಯಾಕೆ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಇಂದ ನಾವು ಅದನ್ನು ಡಿಲೀಟ್ ಮಾಡಿ ಆಗಿರ್ತದೆ. ಅದು ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತದೆ, ಪರ್ಮನೆಂಟ್ ಆಗಿ ನಿಮ್ಗೆ ಆ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಸಿಗ್ತದೆ. ಈ ಪೂರ್ತಿ ಸೆಷನ್ ಅನ್ನ ನಾನು 2 ಪಾರ್ಟ್ಸ್ ಅಲ್ಲಿ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನೀವು ಸೆಷನ್ ಪ್ರಾರಂಭ ಮಾಡೋ ಮೊದಲು ಕೆಲವು ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡಬೇಕು. ಒಂದೇ ವಿಡಿಯೋ ಮಾಡಿದ್ರೆ ನಿಮ್ಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ 2 ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲು ನೀವು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಅನ್ನ ಕ್ಲಿಯರ್ ಆಗಿ ಕೇಳಿಸಿಕೊಂಡು ಆ ಪ್ರಿಪೇರ್ ಆಗಿ ರೆಡಿಯಾಗಿ ನಂತರ 2ನೇ ಪಾರ್ಟ್ಸ್ ಅನ್ನು ಪ್ಲೇ ಮಾಡಿ. ಮೊದಲು ನಿಮ್ಮ ಮನೆಯಲ್ಲಿ ಹೆಂಡತಿ, ಗಂಡ ಅಥವಾ ಮಕ್ಕಳು ಯಾರಾದ್ರೂ ನಿಮ್ಗೆ ಡಿಸ್ಟರ್ಬ್ ಮಾಡುವವರು ಇದ್ರೆ ಮೊದಲು ಅವರನ್ನ ಹೇಳಿ ನಮ್ಗೆ ಮಾಡಬೇಡಿ ಅಂತ. ಯಾವುದಾದ್ರೂ ಒಂದು ರೂಮ್ನೊಳಗೆ ಹೋಗಿ ಬಾಗಿಲಾಕಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಿಮ್ಮ ಬಟ್ಟೆ ಒಳಗಿನ ಯಾವುದಾದ್ರೂ ಇನ್ನರ್ ವೇರ್ಸ್ ಏನಾದರೂ ಟೈಟ್ ಇದ್ರೆ ಅದನ್ನು ಮೊದಲು ಲೂಸ್ ಮಾಡಿ, ರೆಸ್ಟ್ ರೂಮಿಗೆ ಅಥವಾ ಬಾತ್ರೂಮಿಗೆ ಹೋಗಿ ಮೊದಲು ಫ್ರೆಶ್ ಆಗಿ ಬನ್ನಿ. ಸ್ವಲ್ಪ ನೀರು ಬೇಕಾದ್ರೆ ಕುಡಿಯಿರಿ, ಮತ್ತೆ ಒಂದು ಗ್ಲಾಸ್ ನೀರನ್ನು ನಿಮ್ಮ ಹತ್ರ ಕೂಡ ಇಟ್ಕೊಳ್ಳಿ. ರೂಮ್ನಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ರೆ ಅಥವಾ ಸೆಕೆ ಇದ್ರೆ ಒಂದು ಫ್ಯಾನ್ ಆನ್ ಮಾಡಿ ಅಥವಾ AC ಆನ್ ಮಾಡಿ, ಅಥವಾ ಚಳಿ ಇದ್ರೆ ಫ್ಯಾನ್ AC ಅನ್ನು ಬಂದ್ ಮಾಡಿ. ಒಟ್ಟಿನಲ್ಲಿ ನಿಮಗೆ ಒಂದು ಕಂಫರ್ಟೇಬಲ್ ಆದ ಅಟ್ಮಾಸ್ಫಿಯರ್ ಅಲ್ಲಿ ನಿಮಗೆ ಒಂದು ಕಂಫರ್ಟೇಬಲ್ ಆದ ಯಾವುದಾದ್ರು ಸೋಫಾ ಅಥವಾ ಒಂದು ಚೇರ್ ಅಥವಾ ಯಾವುದಾದ್ರೂ ಒಂದು ಸೀಟ್ ಅಲ್ಲಿ ಆರಾಮದಲ್ಲಿ ರಿಲ್ಯಾಕ್ಸ್ ಆಗಿ ಒರಗಿಕೊಂಡು ಆರಾಮದಲ್ಲಿ ಕೂತ್ಕೊಳ್ಳಿ. ನೀವು ಎಲ್ಲಿ ಕೂತಿರ್ತೀರಾ ನಿಮ್ಮ ಐ ಲೆವೆಲ್ ಅಲ್ಲಿ, ನಿಮ್ಮ ಕಣ್ಣಿನ ಒಂದು ಇಷ್ಟು ದೂರದಲ್ಲಿ, 1 ಫೀಟ್ ದೂರದಲ್ಲಿ ನಿಮ್ಮ ಮೊಬೈಲ್ ಅನ್ನ ಫಿಕ್ಸ್ ಆಗಿ ಇಟ್ಬಿಟ್ಟು ಆರಾಮದಲ್ಲಿ ಕೂತ್ಕೊಂಡು ನಾನು ಹೇಳುವ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಾ ಹೋಗಿ. ಇಯರ್ಫೋನ್ ಇದ್ರೆ ತುಂಬಾ ಒಳ್ಳೇದು, ಹಾಕೊಳ್ಳಿ, ಇದ್ರೆ ಕ್ಲಿಯರ್ ಆಗ್ತದೆ ನಿಮ್ಗೆ ವಾಯ್ಸ್. ಮತ್ತೆ ನೆಟ್ವರ್ಕ್ ಎಲ್ಲಾದ್ರೂ ಕ್ಲಿಯರ್ ಇದ್ದ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವೇಳೆ ಇಯರ್ಫೋನ್ ಇಲ್ಲದಿದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ಸೌಂಡ್ ಅನ್ನು ಇಟ್ಟು ಕ್ಲಿಯರ್ ಆಗಿ ನನ್ನ ಇನ್ಸ್ಟ್ರಕ್ಷನ್ ಅನ್ನ ಕೇಳ್ತಾ ಸ್ವಲ್ಪ ಹೊತ್ತು ನಿಮ್ಮ ಗಂಡ, ಮಕ್ಕಳು, ನಿಮ್ಮ ಮನೆ, ನಿಮ್ಮ ಆಫೀಸ್ ಇದನ್ನೆಲ್ಲ ಪಕ್ಕಕ್ಕಿಡಿ. ನೀವು ಹೇಗೆ ಇದ್ದೀರಾ ಹಾಗೆ ಇರ್ತೀರಾ, ನಿಮ್ಗೆ ಏನಾಗುದಿಲ್ಲ. ಖಾಲಿ ನಿಮ್ಮ ಬ್ರೈನ್ ವೇವ್ಸ್ ಅಲ್ಲಿ ಚೇಂಜ್ ಆಗ್ತದೆ. ಒಂದು ವಂಡರ್ಫುಲ್ ಒಂದು ರಿಲ್ಯಾಕ್ಸೇಷನ್ ಅನ್ನ, ಒಂದು ವಂಡರ್ಫುಲ್ ಕೂಲ್ನೆಸ್ ಅನ್ನ ನೀವು ಫೀಲ್ ಮಾಡ್ತೀರಾ. ಅದನ್ನು ಮಾಡ್ತಾ ಹೋಗಿ ನಾನು ಹೇಳುವ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಾ ಹೋಗಿ ತುಂಬ ಫ್ರೀ ಆಗಿ, ತುಂಬ ರಿಲ್ಯಾಕ್ಸ್ ಆಗಿ ನಿಮ್ಗೆ ಏನು ಮಾಡಬೇಕಂತ ಆಯ್ತಾ ಅದನ್ನು ಮಾಡಿ ನಿಮಗೆ ಅಳ್ಳಿಕ್ಕೆ ಬರ್ಬೋದು ಸೆಷನಲ್ಲಿ.
ಅಳ್ಳಿಕ್ಕೆ ಬಂದರೆ ಹತ್ತಬೇಡಿ, ನಗಲಿಕ್ಕೆ ಬಂದರೆ ನಕ್ಕು ಬೇಡಿ, ಯಾವುದನ್ನು ಕೂಡ ರೆಸಿಸ್ಟ್ ಮಾಡಬೇಡಿ, ಯಾವುದನ್ನು ಕೂಡ ಹೈಡ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವನ್ನು ಒಂದು ವಂಡರ್ಫುಲ್ ಜರ್ನಿ ಥರ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸಲ್ಲಿ ಬೇರೆ ಯಾವುದನ್ನು ತರಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಬೇರೆ ಯಾವುದು ಯೋಚನೆ ಬರ್ತಾ ಇದ್ರೆ ಕೂಡ ಚಿಂತೆ ಇಲ್ಲ, ಆದರೆ ನಿಮ್ಮ ಎಲ್ಲ ಗಮನವನ್ನು, ಕಾನ್ಸಂಟ್ರೇಷನನ್ನು ನನ್ನ ಮಾತಿನ ಮೇಲೆ ಕೇಳ್ತಾ ಹೋಗಿ, ನನ್ನ ಸಜೆಷನನ್ನು ಫಾಲೋ ಮಾಡ್ತಾ ಹೋಗಿ. ನಿಮಗೆ ಹಿಪ್ನೋಥೆರಪಿ ಅಥವಾ NLP ಅಥವಾ ಸೆಷನ್ ಎನ್ನುವುದು ನಿಮಗೆ ಹೊಸದಾಗಿದ್ದರೆ ನಿಮಗೆ ಒಂಥರ ಫನ್ನಿ ಥರ ಕಾಣ್ಬೋದು. ಏನು ಇದೆಯಲ್ಲ ವಿಜುವಲೈಸೇಷನ್, ಏನು ಮಾಡ್ತಾ ಇದ್ದಾರೆ ಈ ರೀತಿಯೆಲ್ಲ ನಿಮಗೆ ಅನ್ನಿಸ್ಬೋದು. ಆದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಸತ್ಯ ಯಾವುದು, ಸುಳ್ಳು ಯಾವುದು, ಇಮ್ಯಾಜಿನೇಷನ್ ಯಾವುದು, ಯಾವುದು ಗೊತ್ತಿರೋದಿಲ್ಲ. ನೀವು ಮೂವಿ ನೋಡುವಾಗ ನಿಮಗೆ ಅಲ್ಲಿ ಕಷ್ಟದ ಸೀನ್ ಬಂದರೆ ನಿಮಗೆ ಅಳ್ಳಿಕೆ ಬರ್ತದೆ, ನಿಮಗೆ ಭೂತ ಪ್ರೇತದೆಲ್ಲ ಬಂದರೆ ನಿಮಗೆ ಹೆದರಿಕೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರ್ತದೆ ಅದು ಪಿಕ್ಚರ್ ಅಂತ, ಮೂವಿ ಅಂತ, ಆದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರೋದಿಲ್ಲ. ಅದೇ ಕಾರಣದಿಂದ ನಿಮ್ಮಲ್ಲಿ ಯಾವತ್ತೂ ನಡೆದ ಆ ಘಟನೆ ಉಂಟಲ್ಲ, ಈಗ ಕೂಡ ನಿಮಗೆ ಆ ಮೆಮೊರಿ ರೈಸ್ ಮಾಡುವಾಗ, ನೀವು ಅದನ್ನು ಯೋಚನೆ ಮಾಡುವಾಗ ನಿಮಗೆ ಆ ದುಃಖ, ನೋವು ಎಲ್ಲ ಅದೇ ರೀತಿ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ಅಥವಾ ರಿಯಲ್ ಆಗಿ ನಡೀತಾ ಇದೆ ಯಾವುದೂ ಗೊತ್ತಿರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಈ ವೀಕ್ನೆಸ್ ಪಾಯಿಂಟನ್ನು ಅಥವಾ ಈ ಪ್ಲಸ್ ಪಾಯಿಂಟನ್ನು ಇಟ್ಕೊಂಡೇ ನಾವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಮೇಲೆ ವರ್ಕ್ ಮಾಡಿ ಆ ಮೆಮೊರಿಯನ್ನು, ಆ ನೋವನ್ನು, ಆ ಘಟನೆಯನ್ನು, ಆ ಇಮೋಷನ್ಸನ್ನು ನಾವು ಅಲ್ಲಿಂದ ತೆಗಿತೇವೆ. ಸೊ ಬಿ ರೆಡಿ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ, ನೀವು ನನ್ನ ಸಜೆಷನನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಈ ರೂಮಿನೊಳಗೆ ಬರುವಾಗ ನೀವು ಏನಾಗಿದ್ದೀರಾ, ಹೊರಗೆ ಹೋಗುವಾಗ ನೀವು ಅದೇ ರೀತಿ ಹೋಗುವುದಿಲ್ಲ. ಭಯಪಡಬೇಡಿ. ಅಂದರೆ ನೀವು ಯಾವ ರೀತಿ ಬಂದಿದ್ದೀರಾ, ನಿಮ್ಮ ಪರ್ಸನಾಲಿಟಿಯಲ್ಲಿ, ನಿಮ್ಮ ಇನ್ನರ್ ವರ್ಲ್ಡಲ್ಲಿ ಫುಲ್ ಚೇಂಜಸ್ ಆಗಿರ್ತದೆ. ನೀವು ಒಂದು ಹೊಸ ವ್ಯಕ್ತಿ ಥರ ಹೊರಗೆ ಹೋಗ್ಲಿಕ್ಕೆ ಇದ್ದೀರಾ.